ಹಾಯ್, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋ ಬಂದುಬಿಟ್ಟು ನಾನು ನನಗೆ ತುಂಬ ಮೆಸೇಜ್ ಬರ್ತಾಯಿತ್ತು ಇನ್ಸ್ಟಾಗ್ರಾಮಲ್ಲಿ ಯಾಕೆ ವಿಡಿಯೋ ಹಾಕ್ತಾ ಇಲ್ಲ ಅಂತ. ನಾನು ಫಸ್ಟಿಗೆ ಒಂದು ಪರಿಚಯ ವಿಡಿಯೋ ಮಾಡಿ ಹಾಕಿದ್ದೆ. ಅದರ ನಂತರ ನಾನು ಯಾವುದೇ ವಿಡಿಯೋ ಹಾಕಿರಲಿಲ್ಲ. ಶಾರ್ಟ್ಸ್ ಕೆಲವೊಮ್ಮೆ ನಾನು ಒಂದು ಎರಡು ಹಾಕ್ತಾ ಇದ್ದೆ, ಮತ್ತು ನಾನು ಫುಲ್ ಕಂಪ್ಲೀಟಾಗಿ ಬಿಟ್ಟೆ. ರೀಸನ್ ಏನಂತ ಹೇಳಿದರೆ, ನಾನು ಪ್ರೆಗ್ನೆಂಟ್ ಆದ ತುಂಬ ದಿನದ ಅಂದರೆ ತುಂಬ ಮಂತ್ನ ನಂತರ ನಾನು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಯಾಕೆಂತ ಹೇಳಿದರೆ 3 ಮಂತ್ಸ್ ಹೇಳಬಾರ್ದಲ್ವ ಅಂತೇಳಿ ನಮ್ಮ ಮನೆಯಲ್ಲಿ ಹೇಳೋದು ಬೇಡ, ದೃಷ್ಟಿ ಏನಾದರೂ ಆಗುತ್ತೆ ಅಂತ. ಅದಕ್ಕೋಸ್ಕರ ನಾನು ವಿಡಿಯೋವನ್ನು ಹಾಕಿರಲಿಲ್ಲ, ಹಾಗೆ ಯಾವುದೇ ಅಪ್ಡೇಟ್ ಕೂಡ ಕೊಟ್ಟಿರಲಿಲ್ಲ. ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಬಂದ ಕಾರಣ ಏನು ಮಾಡುವ ಅಂತ ಆಯಿತು ವಿಡಿಯೋಸ್. ಅದಕ್ಕೆ ಇವತ್ತು ವಿಡಿಯೋನು ಮಾಡ್ತಾ ಇದ್ದೀನಿ. ಏನಪ್ಪ ವಿಷಯ ಅಂತ ಹೇಳಿದರೆ, ನನಗೆ ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾಗಿತ್ತು ಜಾನ್ವರಿ 8 or 9, 2025. ಓಕೆ, ಬಟ್ ನಾನು ಪ್ರೆಗ್ನೆಂಟ್ ಆಗಿದ್ದು ನಂದು ಲಾಸ್ಟ್ ಪೀರಿಯಡ್ ಯಾವಾಗ ಕಂಪ್ಲೀಟ್ ಆಯಿತು ಅಂತ ಹೇಳಿದರೆ November 27th, 2024. ಓಕೆ, ಸೊ ಅದಾದ ಮೇಲೆ ನನಗೆ 1 ಮಂತ್ ಏನು ನನಗೆ ಗೊತ್ತೇ ಆಗಿಲ್ಲ ಅಂತ ಹೇಳಿದರೆ, ಡಿಸೆಂಬರ್ ಮಂತ್ ಏನಿದೆ ಅಲ್ವಾ 2024, ನನಗೆ ಆ ಮಂತ್ ಯಾವುದೇ ಸಿಮ್ಟಮ್ಸ್ ಆಗಲಿ ಏನೇ ಆಗಲಿ ಏನು ಕೂಡ ನನಗೆ ಗೊತ್ತಾಗಿರಲಿಲ್ಲ. ಅಂತ ಹೇಳಿದರೆ ನನಗೆ ಸಿಮ್ಟಮ್ಸ್ ಇರಲೇ ಇಲ್ಲ. ಬಟ್ ನನಗೆ ಯಾವಾಗ ಗೊತ್ತಾಯಿತು ಅಂತ ಹೇಳಿದರೆ, ನನಗೆ ಪೀರಿಯಡ್ಸ್ ನನಗೆ ಕಂಟಿನ್ಯೂಸ್ ಇರಲ್ಲ. ನಿಮಗೆ ಇದರ ಪೀರಿಯಡ್ಸ್ ಬಗ್ಗೆನೇ ಅಂತ ಹೇಳಿದರೆ, ಡೇಟ್ ಕಂಟಿನ್ಯೂಸ್ ಆಗಿದೆಯಾ ಅಥವಾ ಏನಾದರೂ ಪ್ರಾಬ್ಲಮ್ಸ್ ಇದೆಯಾ ಅದರ ಬಗ್ಗೆ ನಿಮಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ರೆ ನಾನು ಅದರದ್ದು ಇನ್ನೊಂದು ವಿಡಿಯೋ ಮಾಡಿ ನಾನು ಹಾಕ್ತೇನೆ, ಅದರ ಬಗ್ಗೆ ಸಪ್ರೇಟ್ ವಿಡಿಯೋ. ಓಕೆ, ನಿಮ್ಗೆ ಏನಾದರೂ ಅದರ ಬಗ್ಗೆ ತಿಳಿಬೇಕಂತ ಇದ್ದರೆ, ಈಗ ರೆಗ್ಯುಲರ್ ಪೀರಿಯಡ್ಸ್ ಇಲ್ಲದಿದ್ದರೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಪ್ರೆಗ್ನೆನ್ಸಿಯಲ್ಲಿ ಅಥವಾ ಹೇಗೆ ಅಂತ ಎಲ್ಲ. ಸೊ ಈಗ ನಾನು ಇವತ್ತಿನ ವಿಡಿಯೋದಲ್ಲಿ ಖುಷಿ ವಿಷಯನೇ ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ಸೊ ನನಗೆ 1 ಮಂತ್ ಏನು ಸಿಮ್ಟಮ್ಸ್ ಇರಲಿಲ್ಲ. ಸೊ ನಾರ್ಮಲಾಗಿ ನಾನು ಇನ್ಸ್ಟಿಟ್ಯೂಟ್ಗೆ ಬರ್ತಾ ಇದ್ದೆ ನಾರ್ಮಲ್, ಏನು ರೆಗ್ಯುಲರ್ ಕೆಲಸ ನಾನು ಮಾಡ್ತಾಯಿದ್ದೆ ನೋಡಿ, ಅದನ್ನೇ ನಾನು ಕಂಟಿನ್ಯೂ ಮಾಡ್ತಾಯಿದ್ದೆ. ಆದರೆ ಸಡನ್ನಾಗಿ January 8 ನನಗೆ ರೆಗ್ಯುಲರ್ ಪೀರಿಯಡ್ಸ್ ಇಲ್ಲದ ಕಾರಣ, ಇರ್ರೆಗ್ಯುಲರ್ ಅಲ್ವಾ, ನನಗೆ ಡೇಟ್ ಕನ್ಫರ್ಮ್ ಇರಲ್ಲ, ಇದೇ ಡೇಟಲ್ಲಿ ಆಗುತ್ತೆ ನನಗೆ ಅಂತ ಹೇಳಿಲ್ಲ. ನನಗೆ ಆ ಮಂತ್ ಆಗಲಿದ್ದೆ ನೆಕ್ಸ್ಟ್ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕಲ್ಲಿ ಆಗೇ ಆಗುತ್ತೆ ನೆಕ್ಸ್ಟ್ ಮಂತ್. ಓಕೆ, ಸೊ ನಾನು ಏನು ತಲೆ ಕೆಡಿಸ್ಲಿಕ್ಕೆ ಹೋಗಿರಲಿಲ್ಲ. ಅಂತ ಹೇಳಿದರೆ ನನಗೆ ಇರ್ರೆಗ್ಯುಲರ್ಸ್ ಪೀರಿಯಡ್ಸ್ ಇದುವೇ ಅಲ್ಲ, ಅಂದರೆ ಸ್ಟಾರ್ಟಿಂಗಿಂದ ಪ್ರಾಬ್ಲಮ್ ಇದೆಯಲ್ಲ, ಸೊ ನಾನು ತಲೆ ಕೆಡಿಸ್ಲಿಕ್ಕೆ ಹೋಗಲಿಲ್ಲ. ಆದರೆ 8 January 2025 ನನಗೆ ಏನಂತ ಗೊತ್ತಿಲ್ಲ, ನಾನು ಇನ್ಸ್ಟಿಟ್ಯೂಟಿಗೆ ಹೋಗಿದ್ದೇನೆ ಬೆಳಗ್ಗೆ, ಎಲ್ಲ ನಾರ್ಮಲ್, ಫುಲ್ಲು ನಾರ್ಮಲ್. ಸಂಜೆ ಹೊತ್ತಿಗೆ ನಾನು ಮನೆಗೆ ಬರುವಾಗ ನನಗೆ ಇದು ಏನು ಹೇಳ್ತಾರೆ, ಹುಳಿ ತಿನ್ನಬೇಕಂತ ಆಸೆ ಆಗ್ತಾಯಿತ್ತು. ತುಂಬ ಹುಳಿ, ನನಗೆ ಹುಳಿ ಬೇಕು, ನಾನೀಗ ತಗೊಂಡು ಹೋಗ್ಬೇಕಂತ. ನಾನು ಸಡನ್ನಾಗಿ ನನ್ನ ಹಸ್ಬೆಂಡಿಗೆ ಕಾಲ್ ಮಾಡಿ ಹೇಳಿದೆ, ನನಗೆ ಈ ಥರ ನನಗೆ ಹುಳಿ ತಿನ್ನಲಿಕ್ಕೆ ಇಷ್ಟ ಆಗ್ತಾಯಿದೆ, ನನಗೆ ಏನಾದರೂ ಮನೇಲಿ ಇದೆಯಾ ಅಂತ ಕೇಳಿದೆ. ಅದಕ್ಕೆ ಮನೇಲಿ ನಾವು ಇಬ್ಬರೇ ಇರುವ ಕಾರಣ ನಾವು ಜಾಸ್ತಿ ಏನು ಫ್ರೂಟ್ಸ್ ಐಟಮ್ ಅಷ್ಟು ಏನು ಇಡೋದಿಲ್ಲ, ಅಂತ ಹೇಳಿದರೆ ಕಮ್ಮಿ ಏನು ಇಡೋದು ಅಂತ ಹೇಳಿದರೆ, ಹುಳಿ ಐಟಮ್ಸ್ ಎಂತ ಇಡೋದಿಲ್ಲ. ಓಕೆ, ಖಾಲಿ ಇದು ಇರುತ್ತೆ ಅಂತ ಇಮ್ಲಿ ಹೇಳ್ತಾರಲ್ವ, ಅದಿತ್ತು. ಸೊ ನನಗೆ ಯಾವತ್ತು ಏನಾಯ್ತು ಅಂತ ಹೇಳಿದರೆ, ಮ್ಯಾಂಗೋ ಸೀಸನ್ ಸ್ಟಾರ್ಟ್ ಆಗಿತ್ತು, ಅಂದರೆ ತೋತಾಪುರಿದೆಲ್ಲ ಸೀಸನ್ ಸ್ಟಾರ್ಟ್ ಆಗಿತ್ತಲ್ವ. ನನಗೆ ಅದು ನೆನಪು, ಡಿಸೆಂಬರಲ್ಲಿ ನೋಡಿ ನನಗೆ ಅದು ಸಡನ್ನಾಗಿ ತಲೆಗೆ ಬಂದದ್ದು, ಮ್ಯಾಂಗೋ ತಿನ್ನಬೇಕು ಅಂತ. ಇದು ಹುಳಿ ಅಲ್ವಾ, ಮ್ಯಾಂಗೋ ತಿನ್ನಬೇಕು ಅಂತ. ಅದಕ್ಕೆ ಸೀರೆ ಹೋಗಿ ಮಾಲಲ್ಲೆಲ್ಲ ಹುಡುಕ್ಲಿಕ್ಕೆ, ಸರ್ ಮ್ಯಾಂಗೋ ಎಲ್ಲಿ ಉಂಟು ಹುಳಿ, ಎಲ್ಲಿ ಸಿಗ್ತದೆ, ಹುಳಿದ ಐಟಮ್ ಎಲ್ಲಿ ಸಿಗ್ತದೆ, ಆ ಥರದ್ದೆಲ್ಲ. ಮತ್ತು ನನಗೆ ಒಂದು ಮಾಲಲ್ಲಿ ಹೋಗಿ ನೋಡುವಾಗ ಸಿಕ್ಕಿತ್ತು, ನಮಗೆ ತೋತಾಪುರಿ ಸಿಕ್ಕಿತ್ತು. ಅದನ್ನು ತಗೊಂಡು ಬಂದು ಕಟ್ ಮಾಡಿ ಎಲ್ಲ ತಿಂದಾದ್ಮೇಲೆ ಏನೋ ಒಂದು ನೆಮ್ಮದಿ ನನಗೆ ಗೊತ್ತಾಯ್ತಾ. ನನ್ನ ಹಸ್ಬೆಂಡಿಗೆ ಗೊತ್ತಾಯಿತು ಅಂತ ಹೇಳಿದರೆ, ನಾನು ಮಾಡುವ ಈ ಸ್ಟೈಲ್ ಇತ್ತಲ್ಲ ಅಂತ ಹೇಳಿದರೆ, ಎಂತ ಇಲ್ಲ, ಅವರೇನು ಹೇಳಿ ಅಂತ ಹೇಳಿದ್ರೆ, ಬೇಡ ನಾನು ಆರ್ಡರ್ ಮಾಡ್ತೇನೆ ಮನೆಗೆ ಹೋಗಿ ತಿನ್ನುವ ಅಂತ. ಇಲ್ಲ, ನನಗೆ ರೋಡಲ್ಲೇ ಇಲ್ಲ, ನನಗೆ ಈಗ ತಗೊಂಡು ಹೋಗಬೇಕು, ನನಗೆ ತಿನ್ನಬೇಕು, ನನಗೆ ತಿನ್ನಲೇಬೇಕು ಏನೇ ಆಗಲಿ. ಅವರಿಗಾಗ ಡೌಟ್ ಬಂತು, ಏನೋ ಇರಬೇಕು ಅಂತೇಳಿ ಪ್ರೆಗ್ನೆಂಟೇ ಆಗಿರಬೇಕು ಇವಳು ಅಂತ.
ಸೊ ಮತ್ತು ಆ ದಿವಸ ತುಂಬ ನೈಟ್ ಸಾಗಿತ್ತಲ್ವಾ. ಸೊ ಆ ದಿವಸ ಮಾವಿನಕಾಯಿ ತಿಂದು ಸ್ವಲ್ಪ ಊಟ ಸಹ ಅಷ್ಟು ಏನು ಮಾಡಿರಲಿಲ್ಲ. ಊಟ ನೈಟ್ ಡಿನ್ನರ್ ಮಾಡಿ ಮಲಗಿ ಆದಮೇಲೆ ನೆಕ್ಸ್ಟ್ ಡೇ ಐ ಥಿಂಕ್ ಸಂಡೇ ಏನೋ ಇದ್ದದ ಅಂತ, ಸ್ಯಾಟರ್ಡೇ ಸಂಡೇ ಅಷ್ಟು ನೆನಪಿಲ್ಲ, ಟೆಸ್ಟ್ ಮಾಡಿಸಿದ್ದು. ಅಂತೇಳಿ ಅದರ ಮೊದಲಿನ ದಿನ ನನ್ನ ಹತ್ರ ಪ್ರೆಗ್ನೆನ್ಸಿ ಕಿಟ್ ಕೂಡ ಇರಲಿಲ್ಲ, ಟೆಸ್ಟ್ ಕಿಟ್. ನೆಕ್ಸ್ಟ್ ಡೇ ನಾನು ತಗೊಂಡು ಬಂದಾಗ ನಾವು ತಗೊಂಡು ಬಂದದ್ದು ಹೋಗಿ ಆಯ್ತಾ. ಅದರಲ್ಲಿ ಟೆಸ್ಟ್ ಮಾಡುವಾಗ ಪಾಸಿಟಿವ್ ಬಂದದ. ಏನು ಖುಷಿ ನನಗೆ, ಒಂದು ಹಸ್ಬೆಂಡ್ಗೆ ಖುಷಿ, ನನಗೆ ಒಂದು ಎಂತ ಹೇಳ್ತಾರೆ, ನನಗೆ ಸಹ ಖುಷಿ ಇತ್ತು. ಅಂತ ಹೇಳಿದರೆ ಒಂದು ಹೇಳ್ತಾರಲ್ಲ ತಲೆ ಮೇಲೆ ಭಾರ ಬಿದ್ದಾಗೆ ಅಂತ ಹೇಳಿದರೆ, ಏನಂತ ಹೇಳಿದರೆ ನಂದು PhD ಇದೆಯಲ್ವಾ, ನಾನು PhD ಮಾಡ್ತಾ ಇದ್ದೆ, ನಾನು PhD ಸ್ಟೂಡೆಂಟು. ಸೊ ನಂದು ಎಲ್ಲ ಕಂಪ್ಲೀಟ್ ಆಗಿದೆ ಕೆಲಸ ಆಯಿತಾ. ಅಂತ ಹೇಳಿದರೆ ಥೀಸಿಸ್, ಸಿನಾಪ್ಸಿಸ್ ಎಲ್ಲ ನಂದು ಆಲ್ಮೋಸ್ಟ್ ಕಂಪ್ಲೀಟ್ ಆಗಿತ್ತು. ನನಗೆ ಇಂಟೆನ್ಷನ್ ನಾನು ಅಂತೇಳಿ ಥೀಸಿಸ್ ಸಬ್ಮಿಟ್ ಮಾಡಲಿಕ್ಕೆ ಹೋಗುವವಳೆ ನಾನು ಆಯಿತಾ. ಆ ಸ್ಟೇಜಲ್ಲಿ ನಾನಿದ್ದೆ ಅಂತ ಹೇಳಿದೆಲ್ಲ ವರ್ಕ್ ಎಲ್ಲ ಕಂಪ್ಲೀಟ್ ಆಗಿತ್ತು. ಆದರೂ ನನಗೆ ಅದು ಮಿಡ್ಲಲ್ಲಿ ಆಯ್ತಲ್ವಾ, ಮಿಡ್ಲಲ್ಲಿ ನಾನು ಪ್ರೆಗ್ನೆಂಟ್ ಆದಲ್ವ, ಅದರ ಬಗ್ಗೆ ನನಗೆ ಹೆದರಿಕೆ. ಅಯ್ಯೋ ಇನ್ನೇನಾಗ್ತದೆ ಅಂತ ಹೇಳಿಕೊಂಡು ಆಯಿತಾ, ಅಷ್ಟೇ, ಮತ್ತೇನಿಲ್ಲ, ಮತ್ತೆಲ್ಲ ನಾನು ನಾರ್ಮಲ್ ಆಗಿ ಇದ್ದೆ. ನನಗೆ ಸಹ ಖುಷಿ ಇತ್ತು, ಓಕೆ ನಾನು ಪ್ರೆಗ್ನೆಂಟ್ ಅಂತ ಹೇಳಿ. ಮತ್ತು ಆಯ್ತಲ್ವಾ, ಇದು ಇಷ್ಟು ಆದಮೇಲೆ ನೆಕ್ಸ್ಟ್ ಡೇ ಟೆಸ್ಟ್ ಮಾಡೋಕೆ ಪಾಸಿಟಿವ್ ಬಂತು. ಅದಾದಮೇಲೆ ಏನಿಲ್ಲ, ರೆಗ್ಯುಲರ್ ನಾರ್ಮಲ್ ಆಗಿದ್ವಿ. ನನಗೆ ಏನಂತ ಹೇಳಿದರೆ, ಅದಾದ ನಂತರ ನನಗೆ ನೆಕ್ಸ್ಟ್ ಡೇಯಿಂದ ಸಿಮ್ಟಮ್ಸ್ ಕಾಣಲಿಕ್ಕೆ ಶುರು ಆದದ್ದು. ಅಂದರೆ ನನಗೆ ತುಂಬ ತಲೆನೋವಾಗೋದು, ಮತ್ತು ಏನು ಗೊತ್ತುಂಟ, ತಿನ್ನಲಿಕ್ಕೆ ಏನು ಮನಸ್ಸಿಲ್ಲ, ಹೊಟ್ಟೆ ಅಂತೂ ಹಸಿವೆ ಆಗೋದಿಲ್ಲ, ಫುಲ್ಲು ವಾಮಿಟಿಂಗ್ ಶುರು ಆದದ್ದು ನನಗೆ ಆವಾಗ January 10th ಆದಮೇಲೆ. ಓಕೆ, 10th ಆದಮೇಲೆ ಎಲ್ಲ ಸಿಮ್ಟಮ್ಸ್ ಒಂದೊಂದೊಂದೊಂದೊಂದೊಂದೊಂದೊಂದು ಚಾಲು ಆದದ್ದು. ಅಂತೇಳಿ ವಾಮಿಟಿಂಗ್ ಆಗೋದು, ಬೆಳಗ್ಗೆ ಏಳಲಿಕ್ಕೆ ಆಗೋದಿಲ್ಲ, ಬೆಳಗ್ಗೆ ಎದ್ದ ಕೂಡಲೇ ನನಗೆ ಕಫ್ ಆಗೋದು, ಏನು ಹೇಳ್ತಾರೆ ಮಾರ್ನಿಂಗ್ ಸಿಕ್ನೆಸ್ ಹೇಳ್ತಾರಲ್ವ, ಆ ಥರ. ಸಾರಿ. ಮತ್ತು ನಾನು ಏನು ತಿಂದರೂ ಸಹ ನನಗೆ ಅದು ಸ್ಮೆಲ್ ಅದೆಲ್ಲ ಶುರು ಆದದ್ದು. ನನಗೆ 3 months ಉಂಟಲ್ಲ ಕಂಟಿನ್ಯೂಸ್ ನಾನು ಒಂದು ಹೇಳಬೇಕಂತಿದ್ದೆ ಪೇಷಂಟ್ ಥರನೇ ಇದ್ದದ್ದು. ಅಂತ ಹೇಳಿದ್ರೆ ಬೆಡ್ ರೆಸ್ಟೇ ಕಾಣ್ತಾ ಆಯ್ತಾ. ಏನು ಕೆಲಸ ಇಲ್ಲ, ಎಂತ ಇಲ್ಲ, ಬೆಳಗ್ಗೆ ಏಳುದು, ಅದು ಸಹ ಏನು ಗೊತ್ತಾ, ನನಗೆ ಟೈಮ್ ಇಲ್ಲ, ಒಟ್ರಾಸಿ ನಾನು ಮಿಡ್ ನೈಟ್ ಏಳುದು, ಮತ್ತೆ ಮಲಗುದು, ಮತ್ತೆ ಏಳುದು, ಹಾಗೆ ಇರ್ರೆಗ್ಯುಲರ್ ಟೈಮಿಂಗಲ್ಲಿ ಮಲಗುದು, ತಿನ್ನೋದು, ಆ ಥರ ಆಗ್ತಿತ್ತು. ಅಂತೇಳಿ ಹಸಿವೆ ಆಗೋದಿಲ್ಲಲ್ವಾ. ಮತ್ತು ಒಂದು ಈ ಥರ ನಾಸಿ ಹೇಳ್ತಾರಲ್ವ, ನಾಸಿ ಅಂತ ಹೇಳಿದ್ರೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಮನಸ್ಸಿಲ್ಲ, ಎಂತ ಸಹ ಒಂಥರ ಇಂಟ್ರೆಸ್ಟೇ ಇಲ್ಲ ಜೀವನದಲ್ಲಿ, ಆ ಥರ ಅರ್ಥ ಆಯ್ತಾ. ಆ ಥರ ನಾನು ಮತ್ತೆ ಎಲ್ಲ ಇನ್ಸ್ಟಾಗ್ರಾಮ್ ಯೂಟ್ಯೂಬಲ್ಲೆಲ್ಲ ನೋಡ್ತಾ ಇದ್ದದ್ದು, ಎಲ್ಲರೂ ವೀಡಿಯೋ ಮಾಡಿ ಹಾಕ್ತಾರೆ ನೋಡಿ ಪ್ರೆಗ್ನೆನ್ಸಿ ಟೈಮಲ್ಲೆಲ್ಲ. ಅಂತ ಹೇಳಿದರೆ ಒಳ್ಳೆ ಡ್ರೆಸ್ಅಪ್ ಎಲ್ಲ ಮಾಡಿಕೊಂಡು ಒಂದು ಹೇಳ್ತಾರಲ್ಲ ಖುಷಿಯಾಗಿದ್ದೇವೆ ಅಂದರೆ ತುಂಬ ನಾನು ವೀಡಿಯೋಸ್ ಎಲ್ಲ ನೋಡಿದ್ದೆ ಆಯಿತಾ. ಎಂಥ ಪ್ರಾಬ್ಲಮ್ ಇರೋದಿಲ್ಲ, ಖುಷಿಯ ವಿಷಯ, ಪ್ರೆಗ್ನೆಂಟಾ, ಪ್ರೆಗ್ನೆನ್ಸಿಯಲ್ಲಿ ಏನು ಪ್ರಾಬ್ಲಮ್ ಬರೋದಿಲ್ಲ ಅಂತ ನನ್ನ ಮೈಂಡಲ್ಲಿ ಆ ಥರ ಇದ್ದದ್ದು. ನೋಡಲಿಕ್ಕೆ ಹೋದರೆ ಇದು ಪ್ರೆಗ್ನೆನ್ಸಿದು ಕಥೆನೇ ಬೇರೆ. ಅಂತ ಹೇಳಿದರೆ ಈ ಸಿಮ್ಟಮ್ಸ್ ಎಲ್ಲ ನೋಡುವಾಗ ಇದು ಒಂದು ನಾರ್ಮಲ್ ಫೀವರ್ ಬರ್ತದೆ ನೋಡಿ, ಅದಕ್ಕಿಂತ ಒಂದು ಎಕ್ಸ್ಟ್ರೀಮ್ ಅಂತ ಹೇಳಿದರೆ ತುಂಬ ಮಂತ್ ಇರುತ್ತಲ್ವಾ. ಈಗ ಫೀವರ್ ಬಂದರೆ 3-4 ಡೇಸಲ್ಲಿ ಹೋಗುತ್ತೆ ಅಷ್ಟೇ, ಅಂದರೆ ಹೇಳಿದರೆ ಬೇಗ ಹೋಗುತ್ತಲ್ವಾ. ಇದು ಆ ಥರ ಅಲ್ಲ, ಇದು ಡೈಲಿ ಅದೇ ಸೇಮ್ ಸಿಮ್ಟಮ್ಸ್, ಸೇಮ್. ಏನು ಮಾಡಲಿಕ್ಕೆ ಮನಸ್ಸಿಲ್ಲ, ಎಲ್ಲಿ ಹೊರಗೆ ಹೋಗ್ಲಿಕ್ಕೆ ಮನಸ್ಸಿಲ್ಲ. ನನ್ನ ಹಸ್ಬೆಂಡ್ ಹತ್ರ ಬಂದರೂ ಸಹ ನಾನು ಅವರನ್ನು ಆ ಕಡೆ ಹೋಗಿ, ನೀವು ಆ ಕಡೆ ಕೂತ್ಕೊಳ್ಳಿ, ನನಗೇನು ಮಾಡಲಿಕ್ಕೆ ಮನಸ್ಸಿಲ್ಲ, ನಾನು ಅಡುಗೆ ಮಾಡೋದಿಲ್ಲ, ಏನಿಲ್ಲ, ನಾನು ಖಾಲಿ ಕೂತ್ಕೊಳ್ಳೋದು, ಖಾಲಿ TV ನೋಡಲಿಕ್ಕೆ ಸಹ ಮನಸ್ಸಿಲ್ಲ, ಎಂತ ಇಲ್ಲ, ಒಂಥರ ಫುಲ್ ದಿನ ಬಿದ್ದುಕೊಂಡಿರೋದು. ಮತ್ತೇನಾಯಿತು, ಯಾವಾಗ ನಮಗೆ ಗೊತ್ತಾಯಿತು ನೋಡಿ ಅಂತ ಹೇಳಿದರೆ 2-3 ದಿವಸ ಬಿಟ್ಟು ಮತ್ತೆ ನಾವು ಹಾಸ್ಪಿಟಲಿಗೆ ಹೋದದ್ದು. ಹಾಸ್ಪಿಟಲಿಗೆ ಹೋಗಿ ಆದಮೇಲೆ ಫಸ್ಟ್ ಸ್ಕ್ಯಾನ್ ಮಾಡಿಸ್ತಾರಲ್ವ, ಅದು ಮಾಡಿಸಿ ನೋಡುವಾಗ ನಾನು ಆಲ್ಮೋಸ್ಟ್ 4-5 ವೀಕ್ಸ್ ಪ್ರೆಗ್ನೆಂಟ್ ಆಗಿದ್ದೆ ಆಗ ಆಯಿತಾ. ಅಂತ ಹೇಳಿದ್ರೆ ನಾವು ಯಾವಾಗ ಹಾಸ್ಪಿಟಲಿಗೆ ಹೋದ್ವಿ ನೋಡು, ಆಗ 5 ವೀಕ್ ಅನ್ಸುತ್ತೆ, 5 ವೀಕ್ ಪ್ರೆಗ್ನೆಂಟ್ ಆಲ್ರೆಡಿ ಆಗಿದ್ದೆ ನಾನು. ಅಂತ ಹೇಳಿದ್ರೆ 1 ಮಂತ್ ಆಲ್ರೆಡಿ ಆಗಿತ್ತಲ್ವ, ಡಿಸೆಂಬರಲ್ಲಿ 1 ಮಂತ್ ಆಗಿತ್ತು, 1 ಮಂತ್ 10 days ಆಲ್ರೆಡಿ ಆಗಿತ್ತು. ಸೊ ಅದು ನಿಮ್ಮದು ಮಂತ್ ಲಾಸ್ಟ್ ಪೀರಿಯಡ್ ಯಾವಾಗ ಕಂಪ್ಲೀಟ್ ಆಗ್ತದೆ ನೋಡಿ, ನಿಮ್ಮದು ಲಾಸ್ಟ್ ಪೀರಿಯಡ್ ಡೇಟ್ ಇರುತ್ತಲ್ಲ, ಅಲ್ಲಿಂದ ನಿಮ್ಮದು ಅದು ಮಂತ್ ಅಂತ ಹೇಳಿದ್ರೆ ಕೌಂಟಿಂಗ್ ಸ್ಟಾರ್ಟ್ ಆಗೋದು. ಅಂತ ಹೇಳಿದ್ರೆ 1 ಮಂತ್ 10 days ಆಗಿತ್ತು ಪ್ರೆಗ್ನೆನ್ಸಿ ಅಂತ ಗೊತ್ತಾಯಿತು. ಸೊ ನಾರ್ಮಲ್ ಆಗಿ ನಾನೆಲ್ಲ ಸಿಮ್ಟಮ್ಸ್ ಡಾಕ್ಟ್ರಿಗೆ ಹೇಳ್ತಿದ್ದೆ, ಈ ಥರ ಆಗ್ತಾ ಉಂಟು, ನನಗೆ ತಡಿಲಿಕ್ಕೆ ಆಗ್ತಿಲ್ಲ, ನನಗೆ ಏನು ಮಾಡ್ಲಿಕ್ಕೆ ಆಗ್ತದೆ, ನನಗೆ ಮನಸ್ಸಿಲ್ಲ, ನನಗೆ ಎಲ್ಲಿ ಹೊರಗೆ ಹೋಗ್ಲಿಕ್ಕೆ ಮನಸ್ಸಿಲ್ಲ, ನಾನು ಮನೇಲಿ ಕೂತ್ಕೊಳ್ಳೋದು, ಎಂತೆಲ್ಲ ಡ್ರೆಸ್ಅಪ್ ಆಗಲಿಕ್ಕೆ ಸಹ ಇಷ್ಟ ಇಲ್ಲ, ಒಂದು
ನಾರ್ಮಲ್ ಎಂತ ಸಹ ಇದೆ ಅಂತ ಹೇಳ್ತಾರೆ, ಬ್ಯಾಂಗಲ್ ಹಾಕ್ಲಿಕ್ಕೆ ಇಷ್ಟ ಇಲ್ಲ, ಇಯರಿಂಗ್ ಹಾಕ್ಲಿಕ್ಕೆ ಇಷ್ಟ ಇಲ್ಲ, ಎಂತೆಲ್ಲ ಎಲ್ಲ ತೆಗೆದು ಬಿಸಾಡುವ ಅಂತ ಹೇಳಿದ್ರು ಒಂದಿರ್ತದಲ್ವಾ, ಏನು ಬೇಡ ಯಾರಿಲ್ಲ ಅಂತೇಳಿದ್ರೆ ನಾನು ಜಡ್ಜ್ ಮಾಡುವವರು ನನ್ನ ಹತ್ತಿರ ಯಾರಿಲ್ಲ ಆ ಥರನೇ ಇರುವ ಅಂತ ಅರ್ಥ ಆಯ್ತಾ, ಆ ಥರ. ಮತ್ತು ಸೇಮ್ ಹೀಗೆ ಕಂಟಿನ್ಯೂ ಆಯಿತು. ಜನವರಿ ಫೆಬ್ರವರಿ ಹಾಗೆಯೇ ಮುಗೀತು. ಮತ್ತು ಮಾರ್ಚ್ ನನಗೆ 3 ತಿಂಗಳು ನನಗೆ ವಾಮಿಟಿಂಗ್ ಇರಲಿಲ್ಲ, ನನಗೆ 4 ತಿಂಗಳು ವಾಮಿಟಿಂಗ್ ಕಂಟಿನ್ಯೂಸ್ ಆಗಿತ್ತು. ಅದಾದ ನಂತರ ಸಹ ನನಗೆ ಇನ್ ಬಿಟ್ವೀನ್ ಏನಾದರೂ ತಿಂತಾಯಿದ್ರೆ ಉಂಟಲ್ಲ ನನಗೆ ವಾಮಿಟಿಂಗ್ ಆಗ್ತಾಯಿತ್ತು. ಅಂತ ಹೇಳಿದರೆ ಒಂದು ದಿವಸ ನನ್ನದು ಹೆಲ್ತ್ ಸರಿ ಇದ್ದರೆ ನೆಕ್ಸ್ಟ್ ದಿವಸ ನನ್ನದು ಹೆಲ್ತ್ ಸರಿ ಇರ್ತಿರ್ಲಿಲ್ಲ. ಅಂತ ಹೇಳಿದರೆ ಫಾರ್ 3 ಮಂತ್ಸ್ ಕಂಟಿನ್ಯೂ 3 ಮಂತ್ಸ್ ಅಂತ ಹೇಳ್ತಾರೆ, ಬಟ್ ನನಗೆ 4 ಮಂತ್ ತನಕ ಪ್ರಾಬ್ಲಮ್ಮೇ ಆಗಿದೆ. ಮತ್ತು ಏನಾಯಿತು, ರೆಗ್ಯುಲರ್ ಸ್ಕ್ಯಾನ್, ಚೆಕಪ್, ಬ್ಲಡ್ ಟೆಸ್ಟ್ ಎಲ್ಲ ಆಗ್ತಾಯಿತ್ತು ಬಿಟ್ವೀನಲ್ಲಿ. ನಂದು ಫಸ್ಟ್ ಸ್ಕ್ಯಾನ್ ಏನಾಯಿತು ನೋಡಿ, ಅದು ಸ್ಕ್ಯಾನ್ ಆದ ನಂತರ ನಂದು ಫುಲ್ ನಾರ್ಮಲ್ ಇತ್ತು, ಬೇಬಿ ಎಲ್ಲ ಚೆನ್ನಾಗಿ ಗ್ರೋ ಆಗ್ತಿತ್ತು, ಎಲ್ಲ ಆಯಿತು, ಹಾರ್ಟ್ ಬೀಟ್ ಕೂಡ ಬಂದಿತ್ತು, ಎಲ್ಲ ಆಯಿತು ಫಸ್ಟ್ ಸ್ಕ್ಯಾನಲ್ಲಿ. ನಾವೆಲ್ಲ ಖುಷಿಯಲ್ಲಿದ್ವಿ, ಓಕೆ ನಾರ್ಮಲಾಗಿ ಗಾಡ್ ಕೊಟ್ಟಿದ್ದಾರಲ್ವಾ, ಏನಾಗಲ್ಲ ಕಂಟಿನ್ಯೂ ಮಾಡುವ ಅಂತ ನಾರ್ಮಲಾಗಿ ಹೋಗ್ತಾ ಇತ್ತು. ಸಡನ್ನಾಗಿ ಏನಾಯ್ತು ಅಂತ ಹೇಳಿದರೆ, ನನ್ನದು 2nd ಮಂತ್ ಸ್ಕ್ಯಾನ್ ಏನಿದೆ ನೋಡಿ, ಅದು ಏನು NT ಸ್ಕ್ಯಾನ್ ಹೇಳ್ತಾರೆ. ನಿಮಗೆ ಯಾವುದೆಲ್ಲ ಸ್ಕ್ಯಾನ್ ಆಗ್ತದೆ ಪ್ರೆಗ್ನೆನ್ಸಿಯಲ್ಲಿ ಅದರ ಬಗ್ಗೆ ವಿಡಿಯೋ ಬೇಕಿದ್ರೆ ನಾನು ಸಪ್ರೇಟ್ ಮಾಡ್ತೇನೆ. ಫಸ್ಟ್ ಸ್ಕ್ಯಾನ್ ಫಸ್ಟ್ ಟ್ರೈಮಿಸ್ಟರ್ ಸ್ಕ್ಯಾನ್ ಅಂತ ಹೇಳ್ತಾರೆ, ಅದರಲ್ಲಿ NT ಸ್ಕ್ಯಾನ್ ಕೂಡ ಒಂದು ಬರುತ್ತೆ. NT ಸ್ಕ್ಯಾನ್ ಮತ್ತು FTS ಬ್ಲಡ್ ಟೆಸ್ಟ್ ಅಂತ. ಓಕೆ, ಸೊ ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ನಂದು ಯಾವಾಗ NT ಸ್ಕ್ಯಾನ್ ಆಯಿತು ನೋಡಿ, ಆ ಟೈಮಲ್ಲಿ ನನ್ನ ಮಗುವಿದ್ದು ಏನು ಬೋನ್ ಇರ್ತದೆ ನೋಡಿ, ಇದು ನೋಸ್ ಅಲ್ವಾ, ಇದು ನೋಸ್, ಇದರಲ್ಲಿ ಇದು ಬೋನ್ ಇದೆ ಅಲ್ವಾ, ಬೇಬಿದು ಬೋನ್, ಅದು ಫಾರ್ಮ್ ಆಗಿರೋದಿಲ್ಲ ಆಯಿತಾ. ನಸಲ್ ಬೋನ್ ಏನಿರುತ್ತೆ ಅದು ಅನ್ಓಸಿಫೈಡ್ ಆಗಿರುತ್ತೆ. ನನಗೆ NT ಸ್ಕ್ಯಾನ್ ಮಾಡುವಾಗ ಇದು ವಿಷಯ ಗೊತ್ತಾದದ್ದು. ಅದಕ್ಕೆ ಅದು ವಿಷಯ ಇತ್ತಲ್ವ ಅಂತ ಹೇಳಿದರೆ, ನೋಸ್ ಬೋನ್ ಫಾರ್ಮ್ ಆಗಿರಲಿಲ್ಲ ಅಲ್ವಾ, ಅದಕ್ಕೆ ಡಾಕ್ಟರ್ ಹೇಳಿದರು ಬ್ಲಡ್ ಟೆಸ್ಟ್ ಮಾಡಿಸಬೇಕು ಅಂತ. ಅದು ಒಟ್ಟಿಗೆ ಮಾಡ್ತಾರೆ, NT ಸ್ಕ್ಯಾನ್ ಮಾಡಿದ ನಂತರ ಬ್ಲಡ್ ಟೆಸ್ಟ್ ಟುಗೆದರ್ ಆವತ್ತೇ ಒಂದೇ ದಿವಸದಲ್ಲಿ ಸೇಮ್ ಡೇಯಲ್ಲಿ ಮಾಡ್ತಾರೆ. ಬ್ಲಡ್ ಟೆಸ್ಟ್ ಮಾಡುವಾಗ ಇದು 2 ರಿಪೋರ್ಟಲ್ಲಿ ನನಗೆ ಏನು ಅಂತ ಹೇಳಿದರೆ, ಇನ್ಕ್ರೀಸ್ಡ್ ರಿಸ್ಕ್ ಆಫ್ ಡೌನ್ ಸಿಂಡ್ರೋಮ್ ಅಂತ ಬಂತು ಆಯಿತಾ. ನಮ್ಮ ಕಂಪ್ಲೀಟ್ ಏನು ಇದ್ರ ಬಗ್ಗೆ ಬೇಕಿದ್ರೆ ಸಪ್ರೇಟ್ ಮಾಡಿರ್ತೇನೆ ವಿಡಿಯೋ, ಯಾಕಂದರೆ ಲೆಂದಿ ಆಗ್ತದೆ. ನನಗೆ ಇದು ನನ್ನದು ರಿಪೋರ್ಟಲ್ಲಿ ಈ ಥರ ಬಂತು ಅಂತ ಹೇಳಿದರೆ, ಅನ್ಓಸಿಫೈಡ್, ಬ್ಲಡ್ ಟೆಸ್ಟಲ್ಲಿ ಕೂಡ ಪಾಸಿಟಿವ್, ಡೌನ್ ಸಿಂಡ್ರೋಮ್, ಇನ್ಕ್ರೀಸ್ಡ್ ರಿಸ್ಕ್ ಅಂತ ಬಂತು. ನಮಗೆ ಟೆನ್ಷನ್ನು ಅಂತ ಹೇಳಿದ್ರೆ, ಇನ್ಕ್ರೀಸ್ಡ್ ರಿಸ್ಕ್ ಡೌನ್ ಸಿಂಡ್ರೋಮ್ ಅಂತಲ್ಲ, ಈಗ ಎಂತ ಮಾಡಬೇಕು ಅಂತ. ಅದಕ್ಕೆ ಡಾಕ್ಟರ್ ಸಜೆಸ್ಟ್ ಮಾಡಿದರು ನನಗೆ, ಡೌನ್ ಸಿಂಡ್ರೋಮ್ ಬೇಬಿ ಏನಂತ ಗೊತ್ತಿದೆಯಲ್ವಾ ಅಂತೆಲ್ಲ ಕೇಳ್ತಾ ಇದ್ರು ನಾವು ಹೋಗುವಾಗ. ಅದಕ್ಕೆ ನಾವು ಆ್ಯಸ್ ಯೂಶ್ವಲ್ ನಾನು ಮತ್ತು ನನ್ನ ಹಸ್ಬೆಂಡ್ ರಿಸರ್ಚರ್ ಅಲ್ವಾ, ಸೊ ನಾವು ಹಾಗೇನೆ ಮನೇಲಿ ಕೂತ್ಕೊಂಡು ಸ್ಟಡಿ ಮಾಡ್ತಿದ್ವಿ, ಏನಿದು ಹೇಗೆ ಬರುತ್ತೆ, ಏನು ಪ್ರಾಬ್ಲಮ್ ಇರ್ಬೋದು ಅಂತೇಳಿ. ನಾವು ನಾರ್ಮಲ್ ಇರಬೇಕು ಅಂತೇಳಿ ನಾವು ಓಕೆ, ಯಾವುದೇ ಟೆಸ್ಟ್ ಬೇಡ ಅಂತ. ಯಾಕಂತ ಹೇಳಿದ್ರೆ ಇದು ನಾವು ಪ್ಲ್ಯಾಂಡಾಗಿ ಮಾಡಲಿಲ್ಲ, ಅನ್ಪ್ಲ್ಯಾಂಡ್ ಅಲ್ವಾ, ಸೊ ಗಾಡ್ ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟು ನಾರ್ಮಲಾಗಿ ಇರ್ಬೋದಲ್ವಾ ಅಂತ ಹೇಳಿ ನಾವು. ಆದರೆ ನಾವು ಎಷ್ಟು ಪಾಸಿಟಿವಲ್ಲಿದ್ದರೂ ಕೂಡ ನಾವು ಯಾವಾಗ ಎಲ್ಲ ಡಾಕ್ಟರನ್ನು ಕನ್ಸಲ್ಟ್ ಮಾಡಲಿಕ್ಕೆ ಹೋಗ್ತಾ ಇದ್ವಿ ನೋಡಿ, ಆಗ ಫುಲ್ ನೆಗೆಟಿವ್ ಹೇಳ್ತಾ ಇದ್ರು, ಇಲ್ಲ ರಿಸ್ಕ್ ಉಂಟು, ಮತ್ತು ಈ ಥರ ಮಗು ಎಲ್ಲ ಬೆಳೆಸಲಿಕ್ಕೆ ಕಷ್ಟ, ಆ ಥರ ಎಲ್ಲ ತುಂಬ ಹೆದರಿಸೋದು ಅಂತ ಹೇಳಲ್ಲ, ಅವರು ಏನು ಸ್ಟಡಿ ಮಾಡಿರ್ತಾರೆ ನೋಡಿ ಡಾಕ್ಟರ್ನವರು, ಅದನ್ನೇ ಅವರು ಹೇಳ್ತಾ ಇದ್ರು. ಅಂತ ಹೇಳಿದರೆ ಈ ಥರ ಬೇಬಿ ಇದ್ದರೆ ಫ್ಯೂಚರಲ್ಲಿ ಕಷ್ಟ ಆಗುತ್ತೆ ಅಂತ ಹೇಳಿದ್ದು, ನಿಮ್ಮದು ಫಸ್ಟ್ ಬೇಬಿ ಅಲ್ವಾ ಹಾಗೆ ಹೀಗೆ ಅಂತ. ನಾವು ತಲೆ ಕೆಡಿಸ್ಲಿಲ್ಲ, ನಾವು ನಾರ್ಮಲ್ ಇರಬೇಕು ಅಂತ ಹೇಳಿ ಬಿಟ್ಟಾದಮೇಲೆ ನಾವು ಮತ್ತೆ ಬೇರೆ ಯಾವುದಾದ್ರು ಎಕ್ಸ್ಪೀರಿಯನ್ಸ್ ಡಾಕ್ಟರ್ ಇದ್ದಾರಾ ಅವರ ಹತ್ರ ಹೋಗಿ ಕನ್ಸಲ್ಟ್ ನೋಡುವ, ಬೇರೆಯವರ ಹತ್ರ ಹೋಗಿ ಕೇಳುವ, ಮತ್ತು ಎಂಥ ಒಪಿನಿಯನ್ ಕೇಳುವ ಅಂತ ಹೇಳಿ ಹೋಗ್ತಾ ಇದ್ವಿ ಬೇರೆ ಕಡೆ ಎಲ್ಲ. ಆಗ ಒಬ್ಬರು ಮ್ಯಾಮ್ ನನಗೆ ಸಿಕ್ಕಿದ್ರು, ಅವರು ಒಳ್ಳೆಯದ್ರಲ್ಲಿ ನನಗೆ ಹೇಳಿದರು, ಅಂತ ಹೇಳಿದರೆ ಈ ಥರ ಇದೆ ನಿಮ್ಮ ಬೇಬಿಗೆ, ನೀವು ಗಾಡ್ ಮೇಲೆ ಭಾರ ಹಾಕಿ ಹೋಗೋದಿದ್ರೆ ನಾರ್ಮಲ್ ಕಂಟಿನ್ಯೂ ನೀವು ಮಾಡಿ, ಟೆನ್ಷನ್ ಮಾಡೋದು ಬೇಡ, ಇಲ್ಲದಿದ್ದರೆ ಅದಕ್ಕೆ ಟೆಸ್ಟ್ ಇದೆ ಅದನ್ನು ಮಾಡಿಸಬೇಕು ಅಂತ ಫಸ್ಟ್ ಹೇಳಿದ್ರು. NIPT ಟೆಸ್ಟ್ ಮಾಡಬೇಕು ಅಂತ.
NIPT ಟೆಸ್ಟ್ ಹೇಳಿದ ತಕ್ಷಣ ಅದು ಸ್ವಲ್ಪ ಕಾಸ್ಟ್ಲಿಯೇ ಟೆಸ್ಟ್. ಓಕೆ, ಎಷ್ಟು 20-25,000 ತನಕ ಕಾಸ್ಟ್ ಬೀಳುತ್ತೆ ನಿಮಗೆ NIPT. ನೀವು ಪ್ರೈವೇಟ್ ಹಾಸ್ಪಿಟಲಲ್ಲಿ ಏನಾದರೂ ಮಾಡಲಿಕ್ಕೆ ಹೋದರೆ ಆ ಟೆಸ್ಟ್, ಅದು ಸಹ ಒಂದು ಕೈಂಡ್ ಆಫ್ ಸ್ಕ್ರೀನಿಂಗ್ ಟೆಸ್ಟ್. ಅಂದರೆ ಸ್ಕ್ಯಾನೇ ಮಾಡ್ತಾರೆ ಹೊಟ್ಟೆ ಮೇಲೆದ. ಸ್ಕ್ಯಾನ್ ಮಾಡಿ ಆದಮೇಲೆ ನಾನು ಆ್ಯಕ್ಚುಲಿ NIPT ಟೆಸ್ಟ್ ಮಾಡಲಿಕ್ಕೆ ಹೋಗಲಿಲ್ಲ, ಆಯಿತಾ. ಸುಮ್ಮನೆ ಇದ್ದದ್ದು ಅಂತ ಹೇಳಿದರೆ, ಹಾಗೇ ಇದ್ದದ್ದು. ನಾವು ಡಿಸಿಷನ್ ತಗೊಂಡದ್ದು ಅಂತ ಹೇಳಿದರೆ, ಯಾವಾಗ ಡಾಕ್ಟರ್ ನಮಗೆ ಹೇಳಿದಳು ಗೌರ್ಮೆಂಟಿಂದ ಒಂದು ರೂಲ್ ಇದೆ, ನಿಮಗೆ ಪ್ರೆಗ್ನೆನ್ಸಿ ಏನಾದರೂ ಈ ಥರ ಮಕ್ಕಳೆಲ್ಲ ಹುಟ್ಟಿದರೆ ಅಂದರೆ ಗೊತ್ತಾದರೆ ಅಂತ ಹೇಳಿದ್ರೆ ಅರ್ಲಿಯಲ್ಲಿ ಗೊತ್ತಾದರೆ ನೀವು ಎಬೋಷನ್ಗೆಲ್ಲ ಟ್ರೈ ಮಾಡ್ಬೋದು ಅಂತ ಹೇಳಿ ನಮಗೆ ಹೇಳಿದರು, ಆಯಿತಾ. ಅದಕ್ಕೆ ಮತ್ತು ಗೌರ್ಮೆಂಟ್ ಕೂಡ ನೀವು ಟೈಮ್ ಕೊಟ್ಟಿದ್ದಾರೆ, 24 ವೀಕ್ಸ್ ಒಳಗೇನು ರಿಸಲ್ಟ್ ಎಲ್ಲ ಬಂದು ಏನಾದರೂ ಗೊತ್ತಾದರೆ ನೀವು ಮಗುವನ್ನು ಇಟ್ಕೊಳ್ಬೇಕಾ ಅಂತ ಪ್ರೆಗ್ನೆನ್ಸಿ ಕಂಟಿನ್ಯೂ ಮಾಡಬೇಕಾ ಬೇಡವಾ ಅಂತದ್ರ ಬಗ್ಗೆ ನೀವು ಯೋಚಿಸ್ಬೋದು ಮತ್ತೆ ಅಂತ ಹೇಳಿ ಡಾಕ್ಟರ್ಸ್ನವ್ರು ಹೇಳಿದ್ರು. ನಮಗೆ ಇದು ಹೆದರಿಕೆ ಆಯಿತು ಅಂತ ಹೇಳಿದರೆ, ಟೈಮ್ ಕೂಡ ಇಲ್ಲ ಅಲ್ವ, ನಂದು ಆಲ್ಮೋಸ್ಟ್ 18 ವೀಕ್ 17.5 ವೀಕ್ ಆಗಿತ್ತು, ಆಯಿತಾ. ಮತ್ತು ಹೇಳಿದ್ದು ಅದು ಟೆಸ್ಟ್ ಎಲ್ಲ ಮಾಡಿ ರಿಪೋರ್ಟ್ ಎಲ್ಲ ಬರುವಾಗ 3-4 ವೀಕ್ ಬೇಕು, ಅದಕ್ಕೆ ಏನು ವಿಷಯ ಅಂತ ಗೊತ್ತಾಗಬೇಕಲ್ಲ ಅಂತ. ಅದಕ್ಕೆ ಟೆಸ್ಟ್ ಹೇಳಿದರೆ ಆಮ್ನಿಯೋಸೆಂಟೆಸಿಸ್ ಇದು ಅಂತ ಹೇಳಿದರೆ, ಇದು ಟೆಸ್ಟ್ ಏನಂತ ಹೇಳಿದರೆ ಇದು ಸ್ಕ್ರೀನಿಂಗ್ ಟೆಸ್ಟ್ ಅಲ್ಲ, ಇದು ಕೈಂಡ್ ಆಫ್ ಪ್ರೊಸೀಜರ್, ಆಯಿತಾ. ಇದರಲ್ಲಿ ಏನು ಮಾಡ್ತಾರೆ ಅಂತೇಳಿ, ಹೊಟ್ಟೆ ಏನಿದೆ ಅದರಲ್ಲಿ ನೀಡಲ್ ಹಾಕಿ ಮಗುವಿದ್ದು ಫ್ಲೂಯಿಡ್ ಏನಿರುತ್ತೆ ಅದರದ್ದು ಫ್ಲೂಯಿಡ್ ತೆಗೆದು ಲ್ಯಾಬಿಗೆ ಕಳಿಸಿ ಅದನ್ನು ಕ್ರೋಮೋಸೋಮ್ ಅಬ್ನಾರ್ಮಲಿಟಿ ಇರುತ್ತಲ್ಲ, ಅಂದರೆ ಮೆಂಟಲ್ ರಿಟಾರ್ಡೆಂಟ್, ಡೌನ್ ಸಿಂಡ್ರೋಮ್ ಬೇಬಿ, ಇನ್ನು ಬೇರೆ ಬೇರೆ ರೀತಿಯ ಇದು ಇರುತ್ತೆ ಅಬ್ನಾರ್ಮಲಿಟೀಸ್ ಮಕ್ಕಳಲ್ಲಿ ಕಂಡುಹಿಡಿಬೋದು ಬೇಗನೆ. ಅದು ರಿಸ್ಕ್ ನೋಡಲಿಕ್ಕೆ ಲ್ಯಾಬಿಗೆ ಕಳಿಸಬೇಕು ಅಂತ. ಈ ಥರ ಟೆಸ್ಟ್ ಇದೆ, ಇದರಲ್ಲಿ ಮಿಸ್ಕ್ಯಾರೇಜ್ ಆಫ್ ಚಾನ್ಸಸ್ ಕೂಡ ಇದೆ ಅಂತೆಲ್ಲ ಹೇಳಿದರು. ನನಗೆ ಹೆದರಿಕೆ ಅಂತ ಹೇಳಿದರೆ, ಹೊಟ್ಟೆ ಒಳಗೆ ನೀಡಲ್ ಹಾಕ್ತಾರಲ್ಲ, ಟಿಶ್ಯೂ ಎಲ್ಲ ರಪ್ಚರ್ ಆಗ್ತದೆ, ಕೆಲವೊಮ್ಮೆ ಮಿಸ್ಕ್ಯಾರೇಜ್ ಕೂಡ ಆಗ್ತದೆ. ಮತ್ತು ಏನು ನಿಮ್ಮದು ಫ್ಲೂಯಿಡ್ ತೆಗಿತಾರೆ ನೋಡಿ ಅಂತ ಹೇಳಿದ್ರೆ, ಹೊಟ್ಟೆಯಿಂದ ಏನು ಫ್ಲೂಯಿಡ್ ತೆಗಿತಾರೆ ಅದು 100% ಅವರು ಎಶ್ಯೂರಿಟಿ ಕೂಡ ಕೊಡೋದಿಲ್ಲ. ಫ್ಲೂಯಿಡ್ ಟೆಸ್ಟ್ ಅಂತ ಹೇಳಿದರೆ ಅದು ಸೂಟೇಬಲ್ ಇರುತ್ತೆ ಆ ಟೆಸ್ಟ್ ಮಾಡಲಿಕ್ಕೆ ಅಂತ ಹೇಳಿದ್ರೆ, ಕ್ರೋಮೋಸೋಮ್ ಅಬ್ನಾರ್ಮಲಿಟಿ, ಕ್ರೋಮೋಸೋಮಲ್ ಲೆವೆಲ್ ಚೆಕ್ ಮಾಡಲಿಕ್ಕೆ ನಮ್ಮದು ಫ್ಲೂಯಿಡ್ ಏನಿದೆ ಅದು ಕ್ಲೀನ್ ಆರ್ ಸ್ಟೆರೈಲ್ ಇರುತ್ತಾ ಅಂತ ಹೇಳಿ ಅದು ಸಹ ಹೇಳಲಿಕ್ಕಾಗೋದಿಲ್ಲ ಅಂತೆಲ್ಲ ಬಂತು ಅಂತ ವಿಷಯ ಬರ್ತಾಯಿತ್ತು. ನಾವು ತುಂಬ ಥಿಂಕ್ ಮಾಡಿದ್ವಿ. ಇದು ಕಾಸ್ಟ್ ಬಂದುಬಿಟ್ಟು ನಿಮಗೆ 30-35 ಸಾವಿರದೊಳಗೆ ಈ ಟೆಸ್ಟ್ ಮಾಡಿಸ್ತಾರೆ, ಓಕೆ, ಪ್ರೈವೇಟ್ ಒಳಗೆ. ಓಕೆ, ಇದು ಟೆಸ್ಟ್ ನಮಗೆ ಬೇರೆ ಆಪ್ಷನ್ ಇರೋದ ಕಾರಣ ನಾನು ಇದು ಟೆಸ್ಟನ್ನು ಮಾಡಿಸಿದೆ. ಆದರೆ ಈಗ ರಿಪೋರ್ಟ್ ಏನು ಬಂದಿಲ್ಲ, ನೋಡಬೇಕು ಏನಾಗುತ್ತಂತ. ಒಂದು ವೇಳೆ ನಾರ್ಮಲ್ ಇದ್ದರೆ ಪ್ರೆಗ್ನೆನ್ಸಿ ಕಂಟಿನ್ಯೂ ಮಾಡೋದು, ಇಲ್ಲಂತ ಹೇಳಿದರೆ ಏನು ಆಪ್ಷನ್ ಇರೋದಿಲ್ಲ ಅಂತ ಹೇಳಿದರೆ. ನಮಗೆ ಫಸ್ಟ್ ಬೇಬಿ ಆದ ಕಾರಣ ನಮಗೆ ಫ್ರ್ಯಾಂಕ್ಲಿ ಹೇಳೋದಾದರೆ ನಮಗೆ ಅಷ್ಟು ನಮಗೆ ಫಸ್ಟ್ ಬೇಬಿ ಅಂತ ಹೇಳಿದರೆ ನಾವು ಮೇ ಬಿ ನೆಕ್ಸ್ಟ್ ಬೇಬಿಗೆ ಟ್ರೈ ಮಾಡ್ಬೋದಲ್ವ, ನಮಗೇನು ಏಜ್ ಏನೂ ಆಗಿರಲ್ಲ ಅಂತ ಹೇಳಿದ್ರೆ, ನಾವು ಯಂಗ್ ಏಜ್ನಲ್ಲೇ ಇದ್ದೇವೆ. ಸೊ ಇದೆ ಈ ಥರ ಎಲ್ಲ ಪ್ರಾಬ್ಲಮ್ಸ್ ನಂದು ಪ್ರೆಗ್ನೆನ್ಸಿದು. ಸ್ವಲ್ಪ ದಿನ ಖುಷಿ ಇದ್ದರೂ ಸ್ವಲ್ಪ ದಿನ ಕಷ್ಟ. ಈಗ ಅದೇ ರಿಸಲ್ಟ್ ಮೇಲೆ ಡಿಪೆಂಡ್ ಆಗಿದ್ದೇವೆ. ಏನು ಮಾಡೋದಂತ ಗೊತ್ತಿಲ್ಲ. ಈಗ ನಂದು 5th ಮಂತ್ ಸ್ಟಾರ್ಟ್ ಆಗಿದೆ, ಆಲ್ಮೋಸ್ಟ್ 5th ಮಂತ್ ಸ್ಟಾರ್ಟ್ ಆಗಿದೆ, ಇನ್ನೂ ರಿಸಲ್ಟ್ ಬಂದಿಲ್ಲ. ಯಾವಾಗ ರಿಸಲ್ಟ್ ಬರುತ್ತೆ ನೋಡಿ, ಅದರದ್ದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೇನೆ. ಇನ್ನು ಇದರ ಬಗ್ಗೆ ಇನ್ನೂ ಫುಲ್ಲಿ ಡೀಟೇಲ್ ಆಗಿ ನೀವು ಮಾಡಿ ಅಂತ ನಮಗಿನ್ನೂ ಅರ್ಥ ಆಗಿಲ್ಲ, ನೀವೇನು ಹೇಳ್ತಿದ್ದೀರಿ ಅಂತ ಇದ್ದರೆ ನನಗೆ ಮೆಸೇಜ್ ಹಾಕಿ, ಕಮೆಂಟಲ್ಲಿ ಮೆಸೇಜ್ ಹಾಕಿ, ನಿಮಗೆ ಯಾವುದರ ಬಗ್ಗೆ ತಿಳಿಬೇಕು ಅಂತ. ನನ್ನ ಹತ್ರ ಎಲ್ಲ ಫುಲ್ ರಿಪೋರ್ಟ್ ಎಲ್ಲ ಇದೆ. ನಾನು ಬೇಕಿದ್ದರೆ ರಿಪೋರ್ಟಿದ್ದು ಸ್ಕ್ಯಾನ್ ರಿಪೋರ್ಟ್ ಏನಿರುತ್ತಲ್ವ ಅದರದ್ದು ಬೇಕಿದ್ರೆ ಸ್ಕ್ರೀನ್ಶಾಟ್ ಕೂಡ ಹಾಕಿ ನಾನು ನಿಮಗೆ ಹೇಳ್ತೇನೆ. ಅಂತ ಹೇಳಿದರೆ ಫುಲ್ ಕಂಪ್ಲೀಟಾಗಿ ಹೇಳ್ತೇನೆ ನಂದು ಏನೆಲ್ಲ ನನ್ನ ಪ್ರಾಬ್ಲಮ್ ಇತ್ತು ಇಲ್ಲಿ ತನಕ. ಅಂತ ಹೇಳಿದರೆ ಈ ಟೆಸ್ಟ್ ಅಂತ ಹೇಳಿದ್ರೆ 5 ಮಂತ್ ಮೊದಲು ಇಲ್ಲಿ ತನಕ ಏನೆಲ್ಲ ಪ್ರಾಬ್ಲಮ್ ಇದೆ, ಏನೆಲ್ಲ ಸ್ಕ್ಯಾನಲ್ಲಿ ಏನೆಲ್ಲ ತೋರಿಸ್ತಾರೆ, ಸೊ ನಿಮಗೆ ಆ ಸ್ಕ್ಯಾನಿಂದ ಏನೆಲ್ಲ ತಿಳ್ಕೊಳ್ಬೋದು ಅಂತ ಹೇಳಿದ್ರೆ ಇನ್ ಡೀಟೇಲ್
ಅದ್ರ ಬಗ್ಗೆ ಏನಾದರೂ ಬೇಕಾದ್ರೆ ನನಗೆ ಕಮೆಂಟ್ ಮಾಡಿ ಹೇಳಿ. ಇಷ್ಟೇ ನಂದು ಇಲ್ಲಿಯವರೆಗೆ ಪ್ರೆಗ್ನೆನ್ಸಿ ಜರ್ನಿ. ಸ್ಟಾರ್ಟಿಂಗ್ ಸ್ವಲ್ಪ ಖುಷಿ ಇದ್ಲಿದ್ದೆ, ಮತ್ತು ಫುಲ್ ಏನು ಹುಷಾರೆಲ್ಲ ತಪ್ಪಿಯಾಗಿ ಫುಲ್ ಬೆಡ್ ರೆಸ್ಟ್ ಅಂತೆಲ್ಲ ಹೇಳ್ಬೋದು, ಆ ಥರನೇ ಇದ್ದೆ. ಮತ್ತು ಯಾವಾಗ ಸ್ವಲ್ಪ ನಾರ್ಮಲ್ಲಾಗಿ ಹೆಪ್ಪಿಯಾಗಿರುವಂಥ ಒಂದು ಟೈಮ್ ಬಂತು ನೋಡಿ, ಅಂದರೆ 3-4 ಮಂತ್ಸ್, ಅಂದರೆ 3.5 ಮಂತ್ಸ್ ಆದಮೇಲೆ ಅಂತೇಳಿ ಸ್ವಲ್ಪ ಎಂಡಿಂಗ್ 4 ಮಂತಲ್ಲಿ ಪುನಃ ಇದು ಒಂದು ನನಗೆ ಪ್ರಾಬ್ಲಮ್ ಬಂತು. ಅದರ ಬಗ್ಗೆ ಸ್ಟ್ರೆಸ್ ತಗೊಂಡೆ ತುಂಬ, ಅಂತೇಳಿದ್ರೆ 2-3 ವೀಕ್ಸ್ ಅದನ್ನೇ ಆ ಟೆಸ್ಟ್ ಬಗ್ಗೆನೇ ಓದೋದು ಆಗಲಿ, ಬೇರೆಯವ್ರ ಒಪಿನಿಯನ್ ಕೇಳಿ ತಲೆ ಹಾಳು ಮಾಡ್ಕೊಳ್ಳೋದಾಗಿ ಇದೇ ಆಯಿತು. ಒಂಥರ ಖುಷಿನೂ ದುಃಖನೂ ಆ ಥರ ನನ್ನದು ಇಲ್ಲಿಯ ತನಕ ಪ್ರೆಗ್ನೆನ್ಸಿ ಜರ್ನಿ. ಇನ್ನು ಇದರದ್ದು ಕಂಟಿನ್ಯೂಯೇಷನ್ ಏನು ಇದೆ ನೋಡಿ, ನಂದು ಯಾವಾಗ ರಿಸಲ್ಟ್ ಬರುತ್ತೆ ಆ ಟೈಮಲ್ಲಿ ನಾನು ಸೆಕೆಂಡ್ ಪ್ರೆಗ್ನೆನ್ಸಿದ್ದು ವಿಡಿಯೋ ಮಾಡಿ ಹಾಕ್ತೇನೆ. ಸೊ ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮಗೆ ಯಾರಿಗಾದರೂ ಈ ಥರ ಪ್ರಾಬ್ಲಮ್ಸ್ ಆಗಿದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.